ಎಲ್ಲಿ ಹೋಗ್ತಾ ಇದೀಯಾ? ಯಾವ ಊರಿಗೆ ಹೋಗ್ತಾ ಇದೀಯಾ? ಹರಳಿಗೆ ಹೋಗ್ತಾ ಇದೀಯಾ? ಖುಷಿನಾ? ಖುಷಿನಾ? ಖುಷಿ ಹರಳಿಗೆ? ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾನು 9ನೇ ತಾರೀಕು ಹೋಗಿ ಅಂದರೆ ಒಂದು ಫ್ರೈಡೇ ಬೆಳಗ್ಗೆ ಹೋಗಿ ಚಾವಿನ ಹರಳಳ್ಳಿಗೆ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದು ಅಮ್ಮನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅಪ್ಪನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಇಬ್ಬರಿಗೂ ನಾನು ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ದೇವರಿಗೆ ಎಲ್ಲ ಮಾಡಿ ಹೊರಡೋ ಅಷ್ಟರಲ್ಲಿ ಟೈಮ್ ಆಯಿತು. ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದು ನಮ್ಮನ್ನ ನೈಟ್ ಜರ್ನಿ ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳಿದರು. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ನೈಟಾಗಿ ನಾವು ಹೊರಟ್ವಿ. 9 ಗಂಟೆ. ಇನ್ನೇನು 9 ಗಂಟೆಗೆ ಬಿಡ್ತಾ ಇದ್ದೀವಿ. ಎಲ್ಲ ಕಿಟಕಿಗಳು ಹಾಕಿದ್ದಾನು ನೋಡ್ಬೇಕು ಫಸ್ಟು. ಎಲ್ಲ ಮಳೆ ಬಂದರೆ ಡೋಲೋ 650 ತಗೊಳ್ಬೇಕಾಗಿತ್ತು. ಒಂಬತ್ತು ಗಂಟೆಗೆ ಹೊರಡ್ತಾ ಇದ್ದೀವಿ. 7 ಗಂಟೆಗೆ ಹೋಗೋಣ 5 ಗಂಟೆಗೆ ಹೋಗೋಣ ಅಂದು ಕೊನೆಗೆ ಏನು ಮಾಡೋದು, ಮನೆಯೆಲ್ಲ ಮುಗಿಸಿ ಪಾತ್ರೆ ತೊಳೆದು 2 ರೌಂಡ್ ಬಟ್ಟೆ ಒಗೆದು ಸ್ನಾನ ಮಾಡಿ ಎಷ್ಟು ಒಳಗಡೆ ಸರಿ. ಇವಾಗ ಶ್ರೀಶೈಲಕ್ಕೆ ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಟೈಮು 9 ಗಂಟೆ ಆಗಿದೆ. 9 ಗಂಟೆಗೆ ಬೆಂಗಳೂರು ಬಿಡ್ತಾ ಇದ್ದೀವಿ. ನಾಗಪ್ಪ ಆಫೀಸಿಂದ ಆ್ಯಸ್ ಯೂಶುವಲ್ ಲೇಟ್ ಆಯಿತು, ಏನೂ ಆಪ್ಷನ್ ಇರಲಿಲ್ಲ, ಅದಕ್ಕೆ ಲೇಟಾಗಿ ಹೊರಡ್ತಾ ಇದ್ದೀವಿ. ಹಿಂದಗಡೆ ನೋಡಿ ನಮ್ಮಮ್ಮ ಕೂತಿದ್ದಾರೆ, ರಾಘು ಕೂತಿದ್ದಾನೆ, ನಮ್ಮಪ್ಪ ಕೂತಿದ್ದಾರೆ. ಬೆಡ್ ಎಲ್ಲ ರೆಡಿ ಮಾಡಿಬಿಟ್ಟು ಸೀಟಲ್ಲಿ ಕೂತವ್ರೆ. ಸ್ವಲ್ಪ ಹೊತ್ತು ಹೋಗಿ ಮತ್ತೆ ಬೆಡ್ ಪಂಪ್ ಮಾಡ್ಕೊಂಡು ನಿದ್ದೆ ಬಂದ್ಮೇಲೆ ಮಲಗದೆ. 9 ಗಂಟೆಗೆ ಹೊರಟಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಫಸ್ಟು ಇವಾಗ ಆಹೋಬಿಲಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. 350 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಬ್ಯಾಂಗ್ಳೂರಿಂದ 350 ಕಿಲೋಮೀಟರು ಆಹೋಬಿಲಮ್ಗೆ ಹೊರಟಿದ್ದೀವಿ. ಈ ಥರ ಸಾಂಗ್ ಹಾಕೊಂಡು ನೋಡ್ಕೊಂಡು ಓಡ್ತಾ ಇದ್ದೀವಿ. ಸದ್ಯಕ್ಕೆ ಬೆಡ್ ಹಾಕಿಲ್ಲ, ಇನ್ನು ಒಂದು ಸ್ವಲ್ಪ ದೂರ ಹಂಗೆ ಕೂತ್ಕೋತೀನಿ ಅಂತ ಟೈಮು 12:22 ಆಗಿದೆ. ಇವಾಗ ಸೆಕೆಂಡ್ ಟೀ ಬ್ರೇಕ್ ತಗೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಡ್ರೈವರ್ ಒಬ್ಬರೇ ಡ್ರೈವ್ ಮಾಡ್ತಾ ಇದ್ದಾರೆ ಕಡಲೆಪುರಿ ತಿನ್ಕೊಂಡು. 180 ಕಿಲೋಮೀಟರ್ 180 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೂ 173 ಕಿಲೋಮೀಟರ್ ಇದೆ. ಇನ್ನೂ 4 ಅವರ್ ತೋರಿಸ್ತಾ ಇದೆ. ನೋಡಿ ಇವರು ನಿದ್ರೆ ಮಾಡ್ದಿರ ಕುಂತಿದ್ದಾರೆ. ಪುಲಿವಂದಿಲ 37, ಮದನಪಲ್ಲಿ 86, ತಿರುಪತಿ 187, ಬೆಂಗಳೂರು ಅಂತ ಇದೆ ನೋಡ್ರಿ. ರಾಂಗ್ ರೂಟ್ ತಿರುಗಿಸ್ಬಿಟ್ಟಾರಿ. ಸೊ ಅಷ್ಟು ಇದೆ. ಟೈಮ್ ಎಷ್ಟು ಇವಾಗ? 12:40 ಇನ್ನು. ಬಟ್ ಇಲ್ಲಿ 3 ಅವರ್ ತೋರಿಸ್ತಾನೆ ಇದೆಯಪ್ಪ. 160 ಕಿಲೋಮೀಟರ್ ಇದೆ, ಇನ್ನು 3 ಅವರ್ ಇದೆ ಅಂತ ತೋರಿಸ್ತಾ ಇದೆ. ಆಲ್ರೆಡಿ 12:40, 1:42, 43, 44 ಗಂಟೆ ಆಗುತ್ತೆ ಹೋಗೋದು ಅನ್ಸುತ್ತೆ. ಇನ್ನು ಯಾವ ಸೈಮಲ್ಲಿ ಇದೆ ಮಾಡೋಣ. ಟೈಮ್ ಇವಾಗ 1:48 ಆಗಿದೆ. ಆಲ್ಮೋಸ್ಟ್ ಹತ್ತತ್ರ 2 ಗಂಟೆ. ಬಸರೆಡ್ಡಿ ಪಲ್ಲಿ ಇನ್ನೋ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಯಪ್ಪ ಇನ್ನು 101 ಕಿಲೋಮೀಟ್ರ್ ಇದೆ. 2 ಅವರ್ ಅಂತ ತೋರಿಸ್ತಾ ಇದೆ. ಬಟ್ ಏನಾಯಿತು ಅಂದರೆ ಒಂದು 50 ಕಿಲೋಮೀಟ್ರ್ ಮುಂದೆ ಇರ್ತಾ ಇದ್ವಿ.
ಮಧ್ಯೆ ಏನೋ ರೋಡ್ ಕನ್ಸ್ಟ್ರಕ್ಷನ್ ಏನೋ ಆಗ್ಬಿಟ್ಟು ಫುಲ್ಲು ಒಂಥರ ಕಾಡ್ ಥರ ಬಂತು. ಜೊತೆಗೆ ಒಳ್ಳೆ ಇದೇ ಇಲ್ಲ, ನೆಟ್ವರ್ಕೇ ಇಲ್ಲ. ಯಾವ ಕಡೆ ಹೋಗ್ತಿರೋ ಕಡೆನಾದರೂ ಸರಿ ಇದೆಯಾ ಏನು, ಒಂದು ಬೋರ್ಡ್ ಇಲ್ಲ ಏನಿಲ್ಲ ಅಂಥ ಕಡೆ ಬಂದುಬಿಟ್ವಿ. ಸೊ ರೂಟ್ ಮ್ಯಾಪಲ್ಲಿ ಏನಪ್ಪ ಅಂದರೆ ಕರೆಕ್ಟ್ ರೂಟ್ ಎಲ್ಲಿ ತೋರಿಸ್ತಾ ಇರುತ್ತೆ. ಎಕ್ಸಾಕ್ಟ್ ಹೋಗೋದು ಲೇಟ್ ಆದರೂ ಪರವಾಗಿಲ್ಲ, ಜಾಸ್ತಿ ದೂರ ಹಿಡಿಯುತ್ತೆ ಅಥವಾ ಜಾಸ್ತಿ ಕಿಲೋಮೀಟ್ರ್ ಆಗುತ್ತೆ ಅಂತಂದ್ರೂ ಪರವಾಗಿಲ್ಲ, ಆ ರೂಟಲ್ಲೇ ಹೋಗಿ. ಯಾಕೆಂದ್ರೆ ನೋಡಿ ಸಡನ್ನಾಗಿ ಅದರ ಮಧ್ಯ ಏನು ಇಲ್ದಿರ, ಟೀ ಅಂಗಡಿ ಇಲ್ದಿರ, ಇನ್ನೊಂದು ಇಲ್ದಿರ, ಏನೊಮ್ಮೆ ಮ್ಯಾಪ್ ಹೊರಟೋಯ್ತು. ಆಮೇಲೆ ನೋಡಿ ಈ ಥರ ಮ್ಯಾಪ್ ತೋರಿಸ್ತಾ ಇತ್ತು, ಸಡನ್ನಾಗಿ ಮ್ಯಾಪ್ ಹೊರಟೋಯ್ತು, ನೆಟ್ವರ್ಕ್ ಹೊರಟೋಯ್ತು. ಒಳ್ಳೆ ಕಾಡೊಳಗಡೆ ಬಂದ್ಬಿಟ್ಟು ಒಂದು ಬೋರ್ಡ್ ಇಲ್ಲ, ಒಂದು ಅಂಗಡಿ ಇಲ್ಲ. ನಮ್ಗೆ ತಲೆಗೆಟ್ಟೋಯ್ತು, ಇದೇನು ಸರಿಯಾಗಿ ಹೋಗ್ತಾ ಇದೀವಪ್ಪ ಅಂತ. ಅದರಲ್ಲಿ ಬೇರೆ ಒಂದು ರೂಟಲ್ಲಿ ಮದನಪಲ್ಲಿ ಮತ್ತು ಬ್ಯಾಂಗ್ಳೂರ್ ಅಂತ ಎರಡೂ ಒಂದೇ ಥರ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಯಾಕೆ ಬ್ಯಾಂಗ್ಳೂರ್ ತೋರಿಸ್ತಾ ಇದೆ, ಮದನಪಲ್ಲಿನೂ ತೋರಿಸ್ತಾ ಇದೆ, ಬ್ಯಾಂಗ್ಳೂರು ತೋರಿಸ್ತಾ ಇದೆಯಲ್ಲ ಅಂದ್ಕೊಂಡು ಕನ್ಫ್ಯೂಷನ್ ಆಗೋಯ್ತು. ಸೊ ಎಕ್ಸಾಕ್ಟಾಗಿ ಮೊದಲೇ ರೂಟ್ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನ್ದು ಹೋಗ್ರಿ. ಸೊ ಇನ್ನೂ 2 ಗಂಟೆ ಆಗಿದೆ, ಇನ್ನು 100 ಕಿಲೋಮೀಟ್ರ್ ತೋರಿಸ್ತಾ ಇದೆ, 99 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇವಾಗ. ಆಲ್ಮೋಸ್ಟ್ 2 o'clock ನೋಡೋಣ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಆದಷ್ಟು ಬ್ಯಾಂಗ್ಳೂರಿಂದ ಹೊರಡೋರಿದ್ರೆ ದಯವಿಟ್ಟು ಒಂದು 5 ಗಂಟೆಗಾದರೂ ಸಂಜೆ ಹೊರಟು ಬಿಡಬೇಕು. ಮ್ಯಾಕ್ಸಿಮಮ್ 6 ಗಂಟೆಗೆ ಹೊರಟ್ರು ನೀವು 12 ಗಂಟೆಗೆ ರೀಚ್ ಆಗಿಬಿಡ್ಬೋದು. ಇಲ್ಲ ಅಂದರೆ ಖಂಡಿತ ಈ ಥರ ಬೆಳಗ್ಗೆ ತನಕನೂ ಹೊಡಿತಾನೇ ಇರಬೇಕಾಗತ್ತೆ ಗಾಡಿನ. ಪಾಪ ನಿದ್ದೆ ಬರ್ತಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಂಗಾಗಿ ಒಂದು 6 ಗಂಟೆಗಾದರೂ ಬಿಟ್ಬಿಡ್ಬೇಕು ಅಟ್ಲೀಸ್ಟ್. ಗೊತ್ತಿರಬೇಕಲ್ಲ ಅದು ಯಾವ ಪಲ್ಲಿನ ಏನು ಅಂತ. ವಾಯು ಸಂಪಲ್ಲಿ, ಚಪ್ಪಲಿ, ಬಿನ್ನಂಪಲ್ಲಿ ನೋಡಿ ಏನಾಯ್ತು ಅಪ್ಪೋಬಿಲ್ಲ ಮನೆ ಥರ. 3 ಗಂಟೆ ಆಗಿದೆ ಇವಾಗ. ಒಂದು ಅರ್ಧ ಗಂಟೆ ಮಲಗಿದ್ರು, ಮಧ್ಯ ಅರ್ಧ ಮುಕ್ಕಾಲು ಗಂಟೆ ಮಲಗಿದ್ರು ಗಾಡಿ ಓಡ್ಸೋಕ್ಕಾಗ್ದಿರ. ಸೊ ಇವಾಗ ಒಂದು ಟೀ ಕಾಫಿ ಕುಡಿಯೋಣ ಅಂತ ಎದ್ದೋಗಿದ್ದಾರೆ. ಇನ್ನೂ 1 hour ಇನ್ನೂ 1.5 hour ತೋರಿಸ್ತಾ ಇದೆಯಪ್ಪ ಮ್ಯಾಪು. ಯಪ್ಪ ದರಿದ್ರ ರೋಡ್ ಥರ ಇದೆ ನಿಜವಾಗ್ಲೂ. ರೋಡ್ ಒಂಚೂರು ಚೆನ್ನಾಗಿಲ್ಲ. ನಮ್ಮ ಬ್ಯಾಂಗ್ಳೂರು ನ್ಯಾಷನಲ್ ಹೈವೇ ಹೆಂಗಿದೆ ಅಂದರೆ ಒಳ್ಳೆ 100-120 ಹೊಡ್ಕೊಂಡು ಹೋಗ್ತಾ ಇರ್ಬೋದು. ಇದರಲ್ಲಿ ಇಲ್ಲಿ ನಾವು 50-60 ಬರೀ ಈ ಥರ ಲೋಡ್ ಗಾಡಿಗಳು, ಸಿಕ್ಕಾಪಟ್ಟೆ ಲೋಡ್ ಗಾಡಿಗಳು ನೋಡ್ರಿ. ಈ ಥರ ಹೊಡೆದು ನಿಮ್ಗೆ ಉದ್ದಕ್ಕೂ ಅದೇ ಕಾಣಿಸುತ್ತೆ. ಈ ಥರ ಲೋಡ್ ಹೊಡೆದು ವೆಹಿಕಲ್ಸ್ ಎಲ್ಲ ಹಾಳಾಗಿವೆ. ರೋಡೆಲ್ಲ ಹಾಳಾಗ್ಬಿಟ್ಟಿದೆ ಫುಲ್ಲು. ರೋಡೇ ಚೆನ್ನಾಗಿಲ್ಲ. ಇರೋದೇ ಈ ನ್ಯಾಷನಲ್ ಹೈವೇ ಅಂತ ಬೇರೆ ಹೇಳುತ್ತೆ. ಇದು ಯಾವ ಸೀಮೆ ನ್ಯಾಷನಲ್ ಹೈವೇನೋ ಅರ್ಥನೇ ಆಗ್ತಿಲ್ಲಪ್ಪ ನಮಗಂತೂ. ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿದೆ. ನಾಂಡ್ಯಾಲ 88, ಹಳ್ಳಗಡ್ಡ 43. ನಾವು ಹಳ್ಳಗಡ್ಡ ಮೇಲೆ ಬಂದಿದ್ದೀವಿ ರೀ. ನಡೀರಿ 43 ಕಿಲೋಮೀಟ್ರ್ ಹೋದರೆ ನಾವು ನಿಯರ್ಲಿ ಹಾವಿಲಂಗೆ ಹೋಗ್ತೀವಿ. ಈಗ ಹಳ್ಳಗಡ್ಡ ಮೇಲೆ ಹೋಗಿರೋದು, ಯಾಕೆಂದರೆ ಲಾಸ್ಟ್ ಟೈಮ್ ಕೇಳಿದ್ನಲ್ಲ ಇಲ್ಲಿ ಯಾವಾಗ ಹಳ್ಳಗಡ್ಡ ಅಂತ ಹೇಳ್ತು. ಇಷ್ಟು ಪ್ರಯಾಣ ಮಾಡಿದ್ದಕ್ಕೆ ಈಗ ಈ ಅಹೋಬಿಲಂಗೆ ದಾರಿ ಅಂತ ನೋಡ್ತಾ ಇದ್ದೀವಿ. ಯಪ್ಪ ದೇವ್ರೆ, ಟೈಮ್ ಬಂದ್ಬಿಟ್ಟು ಆಲ್ರೆಡಿ 4 ಗಂಟೆ ಆಗಿದೆ. 4 ಗಂಟೆ ಬೆಳಗಿನ ಜಾವದಲ್ಲಿ ಈಗ ಅಹೋಬಿಲಂಗೆ ದಾರಿ ಅಂತ ನೋಡ್ತಾ ಇದ್ದೀವಿ. ಎಲ್ಲೂ ಆ ಥರ ರೂಟೇ ತೋರಿಸಿಲ್ಲ ನಮಗೆ. ಮದನಪಲ್ಲಿ, ಬಂಗಾರಪಲ್ಲಿ, ಸಿಂಗಾರಪಲ್ಲಿ ಅಂದ್ಕೊಂಡು ಯಾವುದೋ ಊರು ಬಂದಿರೋದು, ಅಲ್ಲಗೊಡ್ಡ, ನಟ್ಯಾಳ ಅಂದ್ಕೊಂಡು. ದೇವ್ರೆ, ಫೈನಲಿ ಅಹೋಬಿಲಂಗೆ ದಾರಿ ಅಂತ ತೋರಿಸ್ತಪ್ಪ. ಇಷ್ಟು ಫೇಮಸ್ ಪ್ಲೇಸ್ನ ಈ ಥರ ರೋಡಲ್ಲಿ ಹಾಕಿದಾರಲ್ಲ ಅನ್ನೋದೇ ನಂಗೆ ಆಶ್ಚರ್ಯ. ಇಲ್ಲೆಲ್ಲ ಏನಿತ್ತು ಆವಾಗ, ಬರೀ ಕಾಡಿತ್ತ, ಇವಾಗ ಡೆವಲಪ್ ಆಗಿದೆಯಾ ಅಂತೆಲ್ಲ ನಂಗೆ ಡೌಟ್ ಬರ್ತಾ ಇದೆ. ಯಾರಾದರೂ ಗೊತ್ತಿದ್ರೆ ಹೇಳ್ರಪ್ಪ. ಟೈಮ್ ಬಂದು 5:52. 6 o'clockಗೆ ಎಕ್ಸಾಕ್ಟಾಗಿ ವಿಶ್ವರೂಪ ದರ್ಶನ ನೋಡಬೇಕು ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ 6 o'clockಗೆ ಬಾಗ್ಲ ಹತ್ರ ಇರಬೇಕು. ನಾವು 4:30ಗೆ ಬಂದಿದ್ದೀವಿ. ರೂಮ್ ಬೇರೆ ಸಿಕ್ಕಿಲ್ಲ. ಏನೇನೋ ಮಾಡಿ ಕೊನೆಗೆ ರೂಮ್ ತಗೊಂಡು ಬರೀ ಹಾಫ್ ಆನ್ ಅವರ್ಗೆ ಇಡೀ 4 ಜನನೂ ರೆಡಿಯಾಗಿದ್ದೀವಿ. ಪಟಪಟ ಅಂತ ನೀರು ಹಾಕೊಂಡು ಬಂದ್ವಿ. ಇವಾಗ ಅಹೋಬಿಲಮಲ್ಲಿ ಕೆಳಗಡೆ ಫಸ್ಟು ಎಂಟ್ರೆನ್ಸ್ ಮೇನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫೈನಲಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಮೇನ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ 6 ಗಂಟೆಗೇ ವಿಶ್ವರೂಪ ದರ್ಶನ ಇರುತ್ತೆ. ಇಲ್ಲಿ ಒಟ್ಟಿಗೆ ನಿಮಗೆ 9 ನರಸಿಂಹಗಳು, ನವನಾರಸಿಂಹ ಅಂತ ಇದೆ. ಇದು ಒಂದು ಮೇಯ್ನು ಡೌನಲ್ಲೇ ಇರುವಂಥದ್ದು. ಇದಾದಮೇಲೆ ಒಂದು 8 ಕಿಲೋಮೀಟರ್ ಆದಮೇಲೆ 7 ಕಿಲೋಮೀಟರ್ ಕಾರಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಎಲ್ಲರೂ ವಯಸ್ಸಾದವರು ಕೂಡ ಹತ್ಕೊಂಡು ನೋಡ್ಬೋದಾದಂತಹ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿಂದ ಮೇಲ್ಗಡೆಗೆ ಟ್ರಕ್ಕಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ನಾನು ಆಮೇಲೆ ವಿವರಣೆ ಕೊಡ್ತೀನಿ.
ಬಟ್ ಈ ಅಹೋಬಿಲಮ್ಗೆ ನಾವು ನೈಟು 9 ಗಂಟೆಗೆ ಬಿಟ್ಟಿದ್ದಕ್ಕೆ ಬೆಂಗಳೂರನ್ನ ನಾವು ಇಲ್ಲಿಗೆ ಬಂದು ತಲುಪೋದು ಬೆಳಗಿನ ಜಾವ 4:15 ಆಯಿತು. ಮಧ್ಯ ಟೀ ಬ್ರೇಕು, ಕಾಫಿ ಬ್ರೇಕು, ಶಾರ್ಟ್ ಬ್ರೇಕು, ಮಲಗೋದಕ್ಕೂ 1 ಅವರ್ ತೊಗೊಂಡು ನಾವು ಬಂದು ರೀಚ್ ಆಗಿದ್ದೀವಿ. ಯಾಕೆಂದರೆ ಕಂಟಿನ್ಯೂಯಸ್ಸಾಗಿ ಹೊಡಿಯೋಕ್ಕಾಗಲ್ಲ. ಹಾಗೆ ನಾನು ಬೆಡ್ ಆರ್ಡ್ರ್ ಮಾಡಿದ್ನಲ್ಲ, ನಮ್ಮ ಅಪ್ಪ ಬಂದು ತುಂಬ ಉದ್ದ ಇದ್ದಾರೆ. ಚಿಕ್ಕ ಮಕ್ಕಳಿಗಾದರೆ ಆರಾಮಾಗಿ ಇಬ್ಬರು ಮಲ್ಕೊಂಡ್ಬಿಡ್ಬೋದು. ಬಟ್ ಅಪ್ಪ ಉದ್ದ ಇದ್ದಾರಲ್ವ, ಅಲ್ಲಿಂದ ಹೊರಡ್ತಾ 1 ಅವರ್ ಕೂತ್ಕೊಂಡೇ ಬಂದರು. ಆಮೇಲೆ 3 ಅವರ್ ಮಲ್ಕೊಂಡ್ರು. ಆಮೇಲೆ ಟೀ ಬ್ರೇಕ್ ಸಿಕ್ಕಿದಾಗ ಮತ್ತೆ 1 ಅವರ್ ಕೂತ್ಕೊಂಡ್ರು. ಅಲ್ಲಿ ಮಲ್ಕೊಳ್ಳೋದಕ್ಕೇ ಅವ್ರಿಗೆ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಗೋಯಿತು. ಮ್ಯಾಕ್ಸಿಮಮ್ ಅಂದರೆ ಒಂದು 2 ಅವರ್ ಮಾತ್ರ ಮಲ್ಕೋಬೋದಾಗಿತ್ತು. ಆಮೇಲೆ ಅಮ್ಮನೂ ಅವರು ಅಲ್ಲೇ ಜಾಗ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತಲ್ಲ, ಪಾಪ ಸುಸ್ತಾಗ್ಬಿಟ್ರು. ಸೊ ಬೆಳಗ್ಗೆ ಆದ್ರೂ ಕೂಡ 4:15ಗೆ ಬಂದ ತಕ್ಷಣ ಎಲ್ಲರಿಗೂ ರೂಮ್ ಸಿಕ್ಕಿ 5 ಗಂಟೆಗೆ ರೂಮ್ ಸಿಕ್ಕಿ ನಾವು 5:15 5:45ಗೆಲ್ಲ ಫುಲ್ಲು ಎಲ್ಲರೂ 3/4 ಗಂಟೆಯಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಬಂದು ಕೂತ್ಕೊಂಡಿದ್ದಕ್ಕೆ ಈ ಥರ ನಮಗೆ ವಿಶ್ವರೂಪ ದರ್ಶನ ಸಿಕ್ತು. ಈ ವಿಶ್ವರೂಪ ದರ್ಶನ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಹಸುನ ಫಸ್ಟು ಮೊದಲು ದೇವಸ್ಥಾನದೊಳಗಡೆ ಬಿಡ್ತಾರೆ. ಆಮೇಲೆ ಒಂದು ಕುದುರೆ ಕೂಡ ನೋಡಿ, ಈ ಥರ ವೈಟ್ ಕುದುರೆ ಇರುತ್ತೆ. ಒಂದು ಬೆಕ್ಕು ಕೂಡ ನಾವು ನೋಡಿದ್ವಿ. ಹಾಗೆಯೇ ಒಂದು ಕೋತಿ, ಇಷ್ಟು ಇರುತ್ತೆ. ಇದಕ್ಕೆ ಊಟವನ್ನು ಹಾಕಿ ಅದು ತಿಂದಾದಮೇಲೆ ನಮಗೆ ಗೋ ಸಮೇತ ನಮಗೆ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿಸ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಮಗೆ ದರ್ಶನ ಮಾಡಿಸ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ನಾವು ಬೆಳಗ್ಗೆ ಬಂದಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಆಮೇಲೆ ಅರ್ಲಿ ಮಾರ್ನಿಂಗ್ 4 ಗಂಟೆ 5 ಗಂಟೆಗೆ ಹೋದ್ವಲ್ಲ, ಒಳ್ಳೆ ವ್ಯೂವು ಮಾತ್ರ ಸನ್ರೈಸ್ ಆಗ್ತಿರೋದು ಸಖತ್ ಅಂದರೆ ಸಖತ್ ಖುಷಿ ಆಗೋಯಿತು. ನಿಜವಾಗ್ಲೂ ಈ ಒಂದು ರೋಡ್ ಟ್ರಿಪ್ ಮುಗಿಯೋದ್ರೊಳಗಡೆ ಅದೆಷ್ಟು ಸನ್ಸೆಟ್ ನೋಡಿದ್ದೀನೋ, ಅದೆಷ್ಟು ಸನ್ರೈಸ್ ನೋಡಿದ್ದೀನೋ. ನಿಜವಾಗ್ಲೂ ಹೇಗೆ ಸೀನರಿ ಬಿಡ್ತಾಯಿದ್ರು ಅದೇ ಥರ ಸೀನರಿನಲ್ಲಿ ಸೂರ್ಯ ಉದಯಿಸ್ತಾ ಇರೋದು, ಮುಳುಗ್ತಾ ಇರೋದು, ಹಾಗೆಯೇ ಬೆಟ್ಟದ ಮೇಲೆ ಉದಯಿಸ್ತಾ ಇರೋದು, ನೀರಲ್ಲಿ ಮುಳುಗ್ತಿರೋದು ಎಲ್ಲ ಕೂಡ ನೋಡಿದ್ವಿ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಒಳ್ಳೆ ದರ್ಶನ ಆಯಿತು. ಇವಾಗ 6 o'clock ಟೈಮು 7 o'clock. ಆಲ್ರೆಡಿ ದರ್ಶನ ಆಯಿತು, ವಿಶ್ವರೂಪಂ ದರ್ಶನ ಆಯಿತು. ಇವಾಗ ತಿಂಡಿ ತಿನ್ಕೊಂಡು ಮೇಲೆ ಅಪ್ಪರ್ ಅಹೋಬಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವಿ ಎಲ್ಲ ನೋಡ್ತಾ ಇರಿ. ನೋಡ್ತಾ ಇರ್ಬೋದು, ಬೆಟ್ಟ ಗುಡ್ಡಗಳಲ್ಲಿ ನಡುವೆ ಈ ಅಹೋಬಿಲಮ್ ಇದೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಬಟ್ ನೈಟ್ ಬಂದು ನೀವು ಸ್ಟೇ ಆದರೆ ಬೆಟರ್ ಆಪ್ಷನ್ನು. ಬೆಳಗ್ಗೆನೇ ಬಂದು ಜರ್ನಿ ಮಾಡಿಕೊಂಡು ಇಲ್ಲೆಲ್ಲ ಮತ್ತೆ ನೀವು ಟ್ರಾವೆಲ್ ಮಾಡೋದಕ್ಕೆ ಅಂದರೆ ಟ್ರಕ್ಕಿಂಗ್ ಮಾಡೋದಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಸೊ ಈ ಬೇಸಿಗೆ ಕಾಲದಲ್ಲಿ ಬಂದ್ರಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಕಾಲೆಲ್ಲ ಫುಲ್ಲು ಪೇಯ್ನ್ ಬಂದ್ಬಿಡುತ್ತೆ, ಸುಡೋಕ್ಕೆ ಶುರುವಾಗ್ಬಿಡುತ್ತೆ ನೆಲ ಎಲ್ಲ. ಸೊ ಹಾಗಾಗಿ ಬಂದು ಇಲ್ಲಿ ಸ್ಟೇ ಆಗಿ ನೀವು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ರೆ ಬೇಗ ಎಲ್ಲ ಕೂಡ ನೀವು ಕವರ್ ಮಾಡ್ಬೋದು. ಆಲ್ರೆಡಿ ಇವಾಗ 7:25 ಆಯಿತು. ಇಡ್ಲಿ ತಿನ್ನೋಕೆ ಬೇರೆ ಹೋಗಿದ್ರು. ಇಡ್ಲಿ ತಿನ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಅಪ್ಪರ್ ಅಹೋಬಿಲಮ್ಗೆ ಹತ್ತಬೇಕು. ಅಪ್ಪರ್ ಅಹೋಬಿಲಮ್ಮಲ್ಲಿ 5 ಟೆಂಪಲ್ಸ್ ಇದೆ. ಅದರಲ್ಲಿ ಒಂದು ಮೇಲಿದೆಯಲ್ಲ ಉಗ್ರಸ್ತಂಭಮ್ಮ, ಅದು ಆ ಉಗ್ರಸ್ತಂಭಮ್ಮನ ನಾವು ಹತ್ತಕ್ಕಾಗಲ್ಲ. ನಾನು ಹಸ್ಬೆಂಡ್ ಬಂದಿದ್ದರೆ ಏನೋ ಒಂದು ಪಕ್ಷ ಇದಕ್ಕೆ ಅಂತಲೇ ಬಂದಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಇಟ್ಕೊಂಡಿದ್ರೆ ಅದನ್ನು ಟ್ರೈ ಮಾಡ್ಬೋದು. ಬಟ್ ನಾವು ಅದನ್ನು ಟ್ರೈ ಮಾಡ್ತಾ ಇಲ್ಲ. ಫಸ್ಟ್ ಇವಾಗ ಮೇನ್ ಟೆಂಪಲ್ ಏನಿದೆ ಅಲ್ಲಿ ನೋಡ್ಕೊಂಡು ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡಿಕೊಂಡು ಕಾರ್ ಹತ್ತಿದ್ದೀವಿ. 6 ಗಂಟೆಗೆ ವಿಶ್ವರೂಪಂ ದರ್ಶನ ಮುಗಿಸ್ಕೊಂಡು ಏನೂ ಇಲ್ಲ ಹತ್ತಿ ಮುಂದೆ ಕೂತ್ಕೊಳ್ಳಿ. ಕಾರ್ ಹತ್ತಿದ್ದೀವಿ. ಇವಾಗ ಇಲ್ಲಿಂದ 7 ಕಿಲೋಮೀಟರು ಬೇರೆ ವೆಹಿಕಲ್ ಕೂಡ ಹೋಗುತ್ತೆ, ಮತ್ತು ನಮ್ಮ ಕಾರಲ್ಲೂ ಕೂಡ ಹೋಗ್ಬೋದು 7 ಕಿಲೋಮೀಟರ್. ಆಮೇಲೆ 2 ಕಿಲೋಮೀಟರ್ಸು ವಾಕಲ್ಲಿ ನಡಿಬೇಕು. ಸೊ ಇವಾಗ 7 ಕಿಲೋಮೀಟರ್ ಹೋಗ್ಬಿಡೋಣ ಅಂತ ಹೇಳಿ ಕಾರಲ್ಲಿ ಹತ್ತು ಕೂತಿದ್ದೀವಿ. ನೆಕ್ಸ್ಟ್ ಅಪ್ಪರ್ ಅಹೋಬಿಲಮನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ತುಂಬ ಉದ್ದ ಆಗುತ್ತೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.